ಆ್ಯಂಡ್ ಜೆಂಟಲ್ಮ್ಯಾನ್, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಸುಮಾರು 1.95 ಲಕ್ಷ ಮೃತ ಮಹಿಳೆಯರ ಹೆಸರುಗಳು ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆಯಾಗಿದೆ. ಕಳೆದ ಹಲವು ತಿಂಗಳಿಂದ ಫಲಾನುಭವಿಗಳಿಗೆ ಹಣ ಜಮೆಯಾಗಿಲ್ಲ ಎಂಬ ದೂರುಗಳು ಹೆಚ್ಚುತ್ತಾ ಇರೋದು ಯಾಕೆ? ಇನ್ನು ಬೆಳಗಾವಿ ಜಿಲ್ಲೆಯಲ್ಲೇ ಇಂತಹ ಪ್ರಕರಣಗಳ ಸಂಖ್ಯೆ ಅತ್ಯಧಿಕವಾಗಿದೆ ಎಂಬ ಮಾಹಿತಿ ಕೂಡ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ತಾಂತ್ರಿಕ ತಪ್ಪ ಅಥವಾ ದೊಡ್ಡ ಮಟ್ಟದ ಲೋಪಗಳ? ಇದಕ್ಕೆಲ್ಲ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡ್ತಾರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸರ್ಕಾರ ಪ್ರತಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿಯನ್ನ ಸರ್ಕಾರ ಪಾವತಿ ಮಾಡ್ತಿದೆ. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಸೋರಿಕೆ ತಪ್ಪಿಸೋಕೆ ಸರ್ಕಾರ ಮೇಜರ್ ಸರ್ಜರಿ ನಡೆದಿದ್ದು, ರಾಜ್ಯದಲ್ಲಿದ್ದ ಸುಮಾರು 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ಈ ಪೈಕಿ 1.95 ಲಕ್ಷ ಮೃತರು, 1.96 ಲಕ್ಷ ಐಟಿ ಜಿಎಸ್ಟಿ ಫೈಲ್ ಮಾಡಿದವರು ಪಟ್ಟಿಯಿಂದ ಹೊರಕ್ಕೆ ಹಾಕಲಾಗಿದೆ. ಸುಮಾರು 1.95 ಲಕ್ಷ ಮೃತ ಮಹಿಳೆಯರ ಹೆಸರುಗಳು ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆಯಾಗಿದ್ದು, ಇದರಿಂದ ಅರ್ಹ ಫಲಾನುಭವಿಗಳಿಗೆ ಹೋಗಬೇಕಿದ್ದ ಹಣ ಎಲ್ಲಿ ಹೋಯ್ತು ಹಾಗಾದ್ರೆ? ಮೃತ ಮಹಿಳೆಯರ ಹೆಸರಲ್ಲಿಯೂ ಪಾವತಿ ನಡೆದಿದ್ಯಾ? ನಡೆದಿದ್ರೆ ಎಷ್ಟು ಮೊತ್ತ ಬಿಡುಗಡೆಯಾಗಿದೆ? ಯಾರು ಹೊಣೆಗಾರರು ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಒಂದು ಬೇಸರದ ಮತ್ತು ಆಶ್ಚರ್ಯಕರ ಸಂಗತಿ ಅಂದ್ರೆ, ಉಲ್ಲೇಖವಾಗಿರುವ ಪ್ರಕರಣಗಳಲ್ಲಿ ಬೆಳಗಾವಿ ಜಿಲ್ಲೆಯ ಹೆಸರು ಅಧಿಕವಾಗಿ ಕೇಳಿಬರ್ತಾ ಇರೋದು. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೋಪದೋಷಗಳು ಪತ್ತೆಯಾಗಿದೆ. ಅಂಕಿ ಅಂಶಗಳನ್ನ ನೋಡೋದಾದ್ರೆ, 1 ತಿಂಗಳ ಪಾವತಿ ಆಗದಿದ್ರೆ 1,95,000 ಅಂದ್ರೆ 39 ಕೋಟಿ. ಒಂದು ವೇಳೆ ಇದೇ ಮೊತ್ತ 6 ತಿಂಗಳು ಪಾವತಿಯಾಗಿದ್ರೆ 234 ಕೋಟಿ ರೂಪಾಯಿಗಳು ದೋಷವಾಗಿರುವಂಥದ್ದು. ಈ ಪ್ರಕರಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಬೇಕಿದೆ. ಹಾಗೂ ಲೋಪ ಎಲ್ಲಿ ನಡೆದಿದೆ, ಹೊಣೆ ಯಾರ್ದು? ಇದಕ್ಕೆ ಉತ್ತರ ಸರ್ಕಾರ ಕಡಿವಾಣ ಹಾಕಬೇಕಿದೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ ವೀಕ್ಷಕರೇ, ಮೃತರ ಹೆಸರಿನಲ್ಲಿ ಹಣ ವರ್ಗಾವಣೆ ಆಗಿದ್ರೆ ಅದರ ಹೊಣೆ ಯಾರು ಹೊರ್ತಾರೆ? 39 ಕೋಟಿ ಫಲಾನುಭವಿಗಳ ಹಣ ಯಾರ ಕೈ ಸೇರಿದೆ? ತಪ್ಪಿತಸ್ಥರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಬೇಕು. ಸಾರ್ವಜನಿಕ ವಲಯದಲ್ಲಿ ಈ ರೀತಿಯ ಆಗ್ರಹ ಕೇಳಿಬರ್ತಾ ಇದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್.